ಕೇಂದ್ರೀಯ ವಿದ್ಯಾಲಯ ಈ ವರ್ಷಕ್ಕೆ ಅಡ್ಮಿಷನ್ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಜನರಿಗೆ ಅಷ್ಟರ ಬಗ್ಗೆ ಎಷ್ಟು ದೊಡ್ಡ ಆಸಕ್ತಿ ಇದೆ ಅಂದ್ರೆ 4,000 ಅರ್ಜಿಗಳು ಬಂದಿದ್ದವು. 4,000 ಅರ್ಜಿಗಳು 2 ವರ್ಷದ ಹಿಂದೆ ಪ್ರಾರಂಭ ಆಗಬೇಕಾಗಿತ್ತು. 2 ವರ್ಷದ ಹಿಂದೆನೆ ಪ್ರಾರಂಭ ಆಗಬೇಕಾಗಿತ್ತು. ಇಲ್ಲಿ ನಮ್ಮ ತಾಲೂಕಲ್ಲಿ 2 ಪುಣ್ಯಾತ್ಮ ಅಧಿಕಾರಿಗಳು ಬಂದು ಹೋದರು. ಅವ್ರು ಮಾಡಿರ್ತಕ್ಕಂಥ ಒಂದು ತಪ್ಪಿನಿಂದ ನಮ್ಮ ಮಕ್ಕಳಿಗೆ 2 ವರ್ಷದ ನಂತರ ಕೇಂದ್ರೀಯ ವಿದ್ಯಾಲಯ ಸಿಗಬೇಕಾದ ಕಾರಣ ಆಯ್ತು. ಹೆಸರು ಹೇಳೋಕ್ಕಾಗಲ್ಲ. ಒಬ್ಬರು ತಹಶೀಲ್ದಾರು, ಒಬ್ಬರು ನಿಮ್ಮ ಶಿಕ್ಷಣ ಇಲಾಖೆ ಬಿಒ, ಕೇಂದ್ರ ಸರ್ಕಾರಕ್ಕೆ 4 ವರ್ಷದಿಂದ ಪ್ರಸ್ತಾವನೆ ಕಳಿಸಿದ್ದೀವಿ. ಅಲ್ಲಿಯ ಶಿಕ್ಷಣ ಸಚಿವರಿಗೆ ಸುಮಾರು 10 ಬಾರಿ ಭೇಟಿಯಾಗಿತ್ತು. ಅಲ್ಲಿದೊಂದು ಟೀಮ್ ಬಂದು ಸ್ಥಳ ಪರಿಶೀಲನೆ ಮಾಡಿ ಅಧಿಕೃತವಾಗಿ ವರದಿ ಕೊಡ್ರಿ ಅಂತ ಹೇಳಿದ್ರು. ಏನ್ ಪಾಪ ಹೋದ್ಮೇಲೆ ಇಲ್ಲಿ ಪುಣ್ಯಾತ್ಮರು ನಿಮ್ಗೆಲ್ಲರಿಗೂ ಗೊತ್ತಿರಲಿಲ್ಲ ಹೇಳಕತ್ತೇನೆ. ಇದನ್ನು ಏನು ಕಳಿಸಿದ್ರು? ಕೇಂದ್ರೀಯ ವಿದ್ಯಾಲಯ ಕಟ್ಟಲಿಕ್ಕೆ ಈ ಭೂಮಿ ಯೋಗ್ಯವಿಲ್ಲ ಅಂತ ಕಳಿಸಿದ್ರು. ಎಲ್ಲಿ ನಾವು ವೆಟರ್ನರಿ ಮೆಡಿಕಲ್ ಕಾಲೇಜ್ ಮಾಡಿದ್ವಿ, ಎಲ್ಲಿ ಅಗ್ರಿಕಲ್ಚರ್ ಕಾಲೇಜ್ ಮಾಡಿದ್ವಿ, ಅದೇ ಹೈವೇ ನಂಬರ್ ಕೇಂದ್ರೀಯ ವಿದ್ಯಾಲಯಕ್ಕೆ ಇದು ಯೋಗ್ಯ ಇಲ್ಲ ಅಂತ ಪುಣ್ಯಾತ್ಮರು ಕಳಿಸಿ. ದೇಶದಲ್ಲಿ 85 ಕೇಂದ್ರೀಯ ವಿದ್ಯಾಲಯಗಳ ಸಚಿವ ಸಂಪುಟದ ಅನುಮೋದನೆ ಪತ್ರಿಕೆಯಲ್ಲಿ ಬಂದ ಮೇಲೆ ನಮ್ಮ ಹತ್ತಿರ ಗಾಯವಾಗಿದೆ. ನಾ ಡೆಲ್ಲಿಗೆ ಹೋದೆ, ಸಂಬಂಧಪಟ್ಟ ಸಚಿವರಿಗೆ ಭೇಟಿ ಆದೆ. ದೇಶದಲ್ಲಿ 85 ಕೇಂದ್ರೀಯ ವಿದ್ಯಾಲಯಗಳಿಂದ ಸಚಿವ ಸಂಪುಟದಲ್ಲಿ ಅನುಮೋದನೆ ಕೊಟ್ಟರೆ ನಮಗೆ ಯಾಕೆ ಕೊಡ್ಲಿಲ್ಲ ಅಂತ ಅವ್ರು ಹೇಳಿದ್ರು. ಪ್ರಿನ್ಸಿಪಾಲ್ ಸೆಕ್ರೆಟರಿ ಕರೆದು 15 ಯಾಕೆ ಉಳಿತದ್ದು ಸರ್? ಅವ್ರ ರಿಪೋರ್ಟು ಇಲ್ಲಿ ಶಾಲೆ ಕಟ್ಟಕ್ಕೆ ಭೂಮಿ ಹೋಗಿಲ್ಲ ಅಂತ ರಿಪೋರ್ಟ್ ಕೊಟ್ಟ ಮೇಲೆ ನಾನೇನು ಸಚಿವ ಸಂಪುಟಕ್ಕೆ ಅದನ್ನ ಸಬ್ಮಿಟ್ ಮಾಡಲಿ ಅಂತ ಕೇಳಿ ಫೈಲ್ ತಗೊಂಡು ಅನ್ಕೊಂಡು ಹೋಗೋದು. ಇದು ನೋಡ್ರಿ ಅಂತ ಹೇಳಿ ಸರಿಗೆ ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡಿ ಇನ್ನೊಂದ್ಸಲ ಅದನ್ನು ಪರಿಶೀಲನೆ ಮಾಡಕ್ ಹೇಳಿದ್ರು. ಧರ್ಮೇಂದ್ರ ಪ್ರಧಾನ್ ಹೇಳಿದ್ರು, ಇದನ್ನ ತಿರುಗಿ ಪರಿಶೀಲನೆ ಮಾಡಕ್ ಹೋಗ್ಬೇಕಾದ್ರೆ ಅದಕ್ಕೊಂದು ಸಮಿತಿ ರಚನೆ ಮಾಡಬೇಕು. ಸಮಿತಿ ರಚನೆ ಮಾಡಬೇಕಾದ್ರೆ ಸಚಿವ ಸಂಪುಟಕ್ಕೆ ಹೋಗಬೇಕು. ಆ ಸಚಿವ ಸಂಪುಟಕ್ಕೆ ಹೋದ್ಮೇಲೆ ಪುನಃ ಮತ್ತೊಂದು ಕಳಿಸಬೇಕಾದ್ರೆ ನಿಮಗೆ 2 ವರ್ಷ ಹೋಗ್ತದೆ. ಯಾವ್ದು ಮಾಡೋದು? ನಮಗೆ ಉಪಾಯ ಹೇಳ್ರಿ. ಅದನ್ನೇನು ರಿಪೋರ್ಟ್ ಕಳಿಸಿದ್ರೆ ಬೇಡ್ರಿ, ಬದಲಿ ಜಾಗ ಕೊಟ್ಬೇಡ್ರಿ, ಮುಂದಿನ ಸಚಿವ ಸಂಪುಟದಾಗ ಕೊಡ್ತೇನೆ ಅಂತ. ಈಗಿನ ಅಧಿಕಾರಿಗಳು ಆ ಬದಲಿ ಜಮೀನನ್ನು ತಗೊಂಡು ಏನು ಐಬಿ ರೋಡ್ದಾಗ ಶಿನಾಳ್ ಮತ್ತು ಐಬಿ ಮಧ್ಯದಲ್ಲಿ ಇರತಕ್ಕಂಥ 20 ಎಕರೆದಲ್ಲಿ 10 ಎಕರೆ ಜಮೀನು ಕೊಟ್ಟು ಅದನ್ನು ನಕಾಶೆಯನ್ನು ಅದಕ್ಕೆ ಅಟ್ಯಾಚ್ಮೆಂಟ್ ಮಾಡಿಕೊಂಡು ಪುನಃ ಅದನ್ನು ಕಳಿಸಿದ ಮೇಲೆ ಮತ್ತೆ ಪುನಃ ಅಲ್ಲಿ ಹೋಗಿ ಒಂದ್ಸಲ ಭೇಟಿಯಾಗಿ ವಿನಂತಿಯನ್ನು ಮಾಡಿಕೊಂಡಾಗ ಪುನಃ ನಮ್ಮ ಅಥಣಿಯಲ್ಲಿ ಕೇಂದ್ರೀಯ ವಿದ್ಯಾಲಯ ಅನುಮೋದನೆ ಕೊಟ್ಟಿರ್ತಕ್ಕಂಥದ್ದು